ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ವೀಣಾ, ನಾನು ಆಸ್ಟ್ರೇಲಿಯಾದಿಂದ ವಿಡಿಯೋಸ್ನ ಮಾಡ್ತೀನಿ. ತುಂಬ ಜನ ನನಗೆ ಕ್ವಶನ್ ಕೇಳಿದ್ರು, ಇಲ್ಲಿ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ, ಆಮೇಲೆ ಎಕ್ಸ್ಪೆನ್ಸಸ್ ಎಲ್ಲ ಹೇಗೆ. ಆ್ಯಂಡ್ ತುಂಬ ಜನ ಇಲ್ಲಿ ಮೂವ್ ಆಗೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ನನಗೆ ಕಮೆಂಟ್ ಮಾಡಿದ ಪ್ರಕಾರ ನಾವು ಇನ್ನೊಂದು 3 ಮಂತ್ಸಲ್ಲಿ ಮೂವ್ ಆಗೋಣ ಅನ್ಕೊತಾ ಇದ್ದೀವಿ, ಬರೋದ ಬೇಡ ಅಂತ ಯೋಚನೆ ಮಾಡ್ತಿದ್ದೀವಿ, ಎಷ್ಟು ಖರ್ಚಾಗುತ್ತೆ, ಹೇಗಿರುತ್ತೆ. ಬರೀ ಖರ್ಚಷ್ಟೇ ಅಲ್ಲ, ಎಷ್ಟೊಂದು ಸುಮಾರು ಕ್ವಶನ್ಸ್ಗಳನ್ನ ಕೇಳಿದ್ದೀರಾ. ನಾನು ಅಷ್ಟೇ ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲ ವೀಡಿಯೋಗಳನ್ನೂ ಹಾಕೋದಕ್ಕೆ. ಕಮೆಂಟಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಎಲ್ಲರಿಗೂ ರಿಪ್ಲೈ ಮಾಡಿರ್ತೀನಿ, ಯಾವುದೂ ಸ್ಕಿಪ್ ಮಾಡಿರಲ್ಲ. ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿ ಕೇಳಿ. ನೋ ನೀಡ್ ಟು ಹೆಸಿಟೇಟ್, ನಾನು ರಿಪ್ಲೈ ಮಾಡ್ತೀನಿ ಇಲ್ವಾ ಅಂತ ಹೇಳ್ಬಿಟ್ಟು. ಮೇ ಬಿ 1 ದಿನ 2 ದಿನ ಅಥವಾ ಲೇಟ್ ಆಗ್ಬೋದು, ಬಟ್ ರಿಪ್ಲೈ ಮಾತ್ರ ನಾನು ಮಾಡಿರ್ತೀನಿ. ಆ್ಯಂಡ್ ಇಮೇಲ್ಸ್ ಕೂಡ ಅಷ್ಟೇ, ಸಮ್ಟೈಮ್ಸ್ ಐ ಡೋಂಟ್ ಚೆಕ್ ಮೈ ಇಮೇಲ್ಸ್, ಬಟ್ ನೋಡಿದಾಗ ನಾನು ಖಂಡಿತ ರಿಪ್ಲೈ ಮಾಡಿರ್ತೀನಿ. ಆ್ಯಂಡ್ ವಿಡಿಯೋಸ್ ಹಾಕ್ತೀನಿ ಅಂತ ಹೇಳಿರ್ತೀನಿ, ಬಟ್ ನಾನು ಸ್ವಲ್ಪ ಟೈಮ್ ತೊಗೊಳ್ತೀನಿ. ಐ ಆಮ್ ರಿಲಿ ಸಾರಿ ಫಾರ್ ದ್ಯಾಟ್. ಏನಕ್ಕೆ ಅಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳ್ತೀನಿ. ಓಕೆ, ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ ವಿಡಿಯೋಸ್ ಮಾಡಬೇಕು ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ ಸಿಕ್ಕಲ್ಲ ಅಂತಲ್ಲ, ಟೈಮ್ ಸಿಕ್ಕತ್ತೆ. ಬಟ್ ಆಫೀಸ್ ಕೆಲಸದ ಮಧ್ಯೆ ನನಗೆ ಇದಕ್ಕೆ ತಲೆ ಕೊಡೋದಕ್ಕೆ ಅಷ್ಟು ಆಗೋದಿಲ್ಲ. ಏನಕ್ಕೆ ಅಂದರೆ ನನ್ನ ಮೈಂಡ್ ಡೈವರ್ಟ್ ಮಾಡ್ಕೋಬೇಕು. ಆ್ಯಂಡ್ ಇಫ್ ಐ ಆಮ್ ಇನ್ ಸ್ಟ್ರೆಸ್, ವರ್ಕ್ ಸ್ಟ್ರೆಸ್ ಇತ್ತು ಅಂದರೆ ನನಗೆ ಬೇರೆ ವಿಡಿಯೋಸ್ ಮಾಡೋಕ್ಕಾಗಲ್ಲ. ಬೇರೆ ವಿಡಿಯೋಸ್ ಅಂತಲ್ಲ, ವಿಡಿಯೋಸ್ ಮಾಡೋಕ್ಕೆ ಆಗಲ್ಲ, ಮಾಡಿದ್ರು ಎಡಿಟ್ ಮಾಡೋಕ್ಕೂ ನನಗೆ ಅಷ್ಟು ಟೈಮ್ ಕೊಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ಐ ವಿಲ್ ಮೇಕ್ ಶೋರ್ ನಾನು ವಿಡಿಯೋಸ್ ಮಾಡ್ತೀನಿ ಅಂತ. ಸೊ ಇವತ್ತಿನ ವಿಡಿಯೋ ಬಂದು ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ. ಇವತ್ತು ಒಂದು ತಿಂಗಳಿಗೆ ಇಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ನಾನು ಇಲ್ಲಿ ನೋಡ್ಬೋದು. ಫುಲ್ ಒಂದಿಷ್ಟು ಲಿಸ್ಟ್ ಮಾಡಿಕೊಂಡು ಒಳ್ಳೆ ಹೋಮ್ವರ್ಕ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಬನ್ನಿ, ಏನೇನು ಖರ್ಚಿದೆ, ಎಷ್ಟು ಖರ್ಚಾಗುತ್ತೆ ಅಂತ ಡೀಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು, ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಏನು ಅಂತ ಹೇಳಿದ್ರೆ ರೆಂಟ್. ಮನೆ ಸಿಕ್ಕೋದು ಸ್ವಲ್ಪ ಕಷ್ಟನೇ ಇತ್ತು ನಾವು ಬಂದಾಗ, ಬಟ್ ಇವಾಗ ಪರವಾಗಿಲ್ಲ, ಮನೆಗಳು ಅವೈಲೇಬಲ್ ಇದೆ. ಆದರೆ ಪ್ರೈಸಸ್ ಆರ್ ವೆರಿ ಹೈ. ಹಿಂಗೆ ಶೂಟ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ. ತುಂಬ ಪ್ರೈಸಸ್ ಆರ್ ವೆರಿ ಹೈ ನಾವು. ಏನಂತ ಹೇಳಿದ್ರೆ, ನಮಗಿಂತ ಮುಂಚೆ ಬಂದವ್ರಿಗೆ $400-450 ಅಲ್ಲೂ ಪರ್ ವೀಕ್ಗೆ ಮನೆ ಸಿಕ್ಕೋದು. ಬಟ್ ಅದೇ ಮನೆಗಳು ಇವಾಗ $500-600 ಆ ಥರ ಇದೆ. ಇನ್ನು 600 ಇದ್ದಂಥ ಮನೆಗಳು $700-800 ಆ ಥರ ಡಾಲರ್ಸ್ ಪರ್ ವೀಕ್ ಆ ಥರ ಆಗಿದೆ. ಸೊ ನೀವು ಬರ್ತೀನಿ ಅಂತ ಅಂದಾಗ, ಹೊಸದಾಗಿ ಬಂದಾಗ ಶುರುನಲ್ಲಿ ಬೇಕಂದ್ರೆ ಶೇರಿಂಗ್ನಲ್ಲಿ ಇಟ್ಕೊಂಡು ಆಮೇಲೆ ಮನೆಗಳನ್ನ ಅದೇ ಥರ ಹುಡುಕೋಬೇಕಾಗತ್ತೆ. ಅದರ್ವೈಸ್ ಮನೆಗಳು ಆ ಥರ ಸಿಗೋದು ಕಷ್ಟನೇ. ಆ್ಯಂಡ್ ಮಿನಿಮಮ್ ತುಂಬ ದೂರ, ತುಂಬ ಎಲ್ಲೋ ಶೇರಿಂಗಲ್ಲಿ ಇದ್ದೀವಿ ಅಥವಾ ತುಂಬ ಎಕ್ಸ್ಟೀರಿಯರಲ್ಲಿ ಮನೆ ಹುಡುಕ್ತೀನಿ ಅಂತ ಹೇಳಿದ್ರೆ ಒಂದು ಮಿನಿಮಮ್ $450-500 ಇರುತ್ತೆ. ಆ್ಯಂಡ್ ಅದ್ರ ಮೇಲೆ ನಿಮ್ಮ ಚಾಯ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ 500 ಅಂತ ಹಿಡ್ಕೊಂಡ್ರು ನಾನು ಅಟ್ಲೀಸ್ಟ್ ತಿಂಗಳಿಗೆ ಒಂದು 2,200 ಆದರೂ ಆಗುತ್ತೆ. ಏನಕ್ಕೆ ಅಂದರೆ 4 ವೀಕ್ಸ್ ಅಂದ ತಕ್ಷಣ 4 ವೀಕ್ಸ್ ಇರೋದಿಲ್ಲ, ಒಂದು ಸಮ್ಟೈಮ್ಸ್ 5 ವೀಕ್ಸ್ ಆಗುತ್ತೆ, ಸಮ್ಟೈಮ್ಸ್ ಡೇಸ್ ಮೇಲೆ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿ ನಾನು 2,200 ಅಂತ ಹಾಕ್ಕೊಂಡಿದ್ದೀನಿ ದ ಮಿನಿಮಮ್. ಆ್ಯಂಡ್ ವಾಟರ್ ಬಿಲ್ ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ 3 ಮಂತ್ಸಿಗೆ ಒಂದ್ಸಲ ಬರುತ್ತೆ. 3 ಮಂತ್ಸಿಗೆ ಒಂದು $80-100 ಆ ಥರ ಬರುತ್ತೆ. ಆ್ಯಂಡ್ ಗ್ಯಾಸ್ ಬಿಲ್ಲು ಅಷ್ಟೇ. ಇಲ್ಲೆಲ್ಲ ಹೇಗೆ ಅಂದರೆ ಈ ಸಿಲಿಂಡರ್ ಥರ ಇರೋದಿಲ್ಲ, ಇಲ್ಲೆಲ್ಲ ಗ್ಯಾಸ್ ಪೈಪ್ ಲೈನೇ ಎಲ್ಲ ಕಡೆನೂ ಇರುತ್ತೆ, ಇನ್ಬಿಲ್ಟೇ ಇರುತ್ತೆ. ಮೋಸ್ಟ್ ಆಫ್ ದ ಪ್ಲೇಸಸ್ ನಾವು ಗ್ಯಾಸ್ ಅಂದರೆ ಈ ಸ್ಟೋವ್ ಎಲ್ಲ ಬೈ ಮಾಡೋದೇನಿರೋದಿಲ್ಲ, ಬೈ ಡಿಫಾಲ್ಟ್ ಎಲ್ಲ ಮನೆಯಲ್ಲೂ ಇರುತ್ತೆ. ಇಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಇದು ಇರುತ್ತೆ, ಇಂಡಕ್ಷನ್ ಇರುತ್ತೆ. ಇಂಡಕ್ಷನ್ ಇಲ್ಲ ಅಂತ ಹೇಳಿದ್ರೆ ಅದು ಕಾಯಿಲ್ಡ್ ಇರುತ್ತೆ. ಸೊ ಅವಾಗ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ. ಈ ಗ್ಯಾಸ್ ಏನಿದೆ ನಮಗೆ ನಮ್ಮ ಮನೆಯಲ್ಲಿರುವಂಥ ಗ್ಯಾಸ್ಗೆ ಒಂದು $200-225 ಆ ಥರ ಬರುತ್ತೆ. ಅದು 3 ಮಂತ್ಸ್ಗೆ. ಸೊ ವಾಟರ್ ಬಿಲ್ ಪರ್ ಮಂತ್ ಅಂತ ಹಿಡ್ಕೊಂಡ್ರೆ ಒಂದು $25 $30-35 ಒಳಗಡೆ ಬರುತ್ತೆ, ತುಂಬಾ ಕಮ್ಮಿ. ಆ್ಯಂಡ್ ಗ್ಯಾಸ್ ಬಿಲ್ಲು ಅಷ್ಟೇ $65-75 ಅಷ್ಟರೊಳಗಡೆ ವೇರಿ ಆಗುತ್ತೆ. ಇನ್ನು ಕರೆಂಟ್ ಬಿಲ್ ತುಂಬ ಜಾಸ್ತಿ ಇದೆ ಆಯಿತಾ. ಲಾಸ್ಟ್ ಕ್ವಾರ್ಟರಲ್ಲಿ $600 ಬಿಲ್ ಬಂದಿತ್ತು. ಬಟ್ ಫಸ್ಟ್ ಟೈಮ್ ಲಾಸ್ಟ್ ಕ್ವಾರ್ಟರ್ದು ನಾವು ಬಿಲ್ ಪೇ ಮಾಡಿಲ್ಲ. ಏನಕ್ಕೆ ಅಂದರೆ ಎಲ್ಲರಿಗೂ ಸಬ್ಸಿಡಿ ಥರ ಗೌರ್ಮೆಂಟ್ ಕೊಟ್ಟಿದ್ದಾರೆ, ಅಂದರೆ ಅದು ಝೀರೋನೇ ತೋರಿಸ್ತಾ ಇತ್ತು. ಆ್ಯಂಡ್ ಇಂಟರ್ನೆಟ್ ಬಿಲ್ ಅಂತ ಬಂದರೆ ಹಾಗೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು GB ತೊಗೊಳ್ತಾ ಇದ್ದಾರೆ, ಎಷ್ಟು ಸ್ಪೀಡ್ ತೊಗೊಳ್ತಾ ಇದ್ದಾರೆ ಅಂತ. ಚೀಪಲ್ಲಿರೋದು ಸಿಕ್ಕತ್ತೆ, ಬಟ್ ನಮ್ದಿರೋದು $65-70 ಒಳಗಡೆ ನಿಮ್ಗೆ ಒಂದು ಒಳ್ಳೆ ವೈಫೈ ಸಿಕ್ಕತ್ತೆ. ಸೊ ವರ್ಕ್ ಮಾಡ್ತೀನಿ ಅಂದರೆ ಡಿಪೆಂಡ್ ಆಗುತ್ತೆ. ಹಾಗೆ ನಮ್ಮಂಥವ್ರಿಗೆ, ನಾವು IT ವರ್ಕ್ ಮಾಡೋರಿಗೆ ನಮ್ಗೆ ಇಂಟರ್ನೆಟ್ ಬೇಕೇ ಬೇಕು. ಬಟ್ ನಿಮ್ಗೆ ಬೇಡ, ನಮ್ಮ ಮೊಬೈಲ್ದೇ ಸಾಕಾಗುತ್ತೆ ಅನ್ನೋರಿದ್ರೆ, ಬೇರೆ ಕೆಲಸ ಮಾಡೋರು, ಬೇರೆ ಸುಮಾರು ಕೆಲಸ ಮಾಡೋರು ಇರ್ತಾರೆ. ಸೊ ಅಂಥವ್ರಿಗೆ ಬೇಡ ಅಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು. ಆ್ಯಂಡ್ ಫೋನ್ ಬಿಲ್ ಕೂಡ ಅಷ್ಟೇ $25-30 ಇದೆ. ಇದು ಕೂಡ ಅಷ್ಟೇ ತುಂಬ ಕಮ್ಮಿನಲ್ಲೂ ಸಿಕ್ಕತ್ತೆ. ನಮ್ಮದು ಹೇಗೆ ಅಂದರೆ ನಾವು ಸ್ವಲ್ಪ ಇಂಡಿಯಾಗೆ ಕಾಲ್ ಮಾಡೋದ್ರಿಂದ ಸ್ವಲ್ಪ ಒಂದಿಷ್ಟು ಕಂಟ್ರಿಗಳಿಗೆ
ಇಷ್ಟು ಮಿನಿಟ್ಸ್ ಫ್ರೀ ಅಂತ ಇರುತ್ತೆ. ಸೊ ಆ ಥರದ್ದು ನಾವು ತಗೊಂಡಾಗ $25 to $30 ಅಲ್ಲಿ ನಮಗೆ ಪರ್ ಮಂತ್ ಪರ್ ಪರ್ಸನ್ ಆಗುತ್ತೆ. ಇನ್ನು ಗ್ರಾಸರಿ ಅಂತ ಹೇಳಿದಾಗ ಕಂಪ್ಲೀಟ್ಲಿ ಡಿಪೆಂಡ್ ನೀವು ಯಾವ ಥರ ಊಟ ಮಾಡ್ತೀರಾ, ಯಾವ ಥರ ನೀವು ಗ್ರಾಸರೀಸ್ನ ಬೈ ಮಾಡ್ತೀರಾ ಅದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗುತ್ತೆ. $1,000 ಮಿನಿಮಮ್ ನಾವು ಖರ್ಚು ಮಾಡ್ತೀವಿ. $1,000 ಏನಕ್ಕೆ ಅಂದರೆ ವಿ ಮೋಸ್ಟ್ಲಿ ಬೈ ಫ್ರೂಟ್ಸ್ ತುಂಬ ಬೈ ಮಾಡ್ತೀವಿ. ಅದರಲ್ಲೂ ಸಿಯುಗೆ ಸ್ಟ್ರಾಬೆರೀಸ್ ಅದೆಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಎಷ್ಟೇ ಕಾಸ್ಟ್ಲಿ ಇರಲಿ, ಸಮಟೈಮ್ಸ್ $2 ಇರುತ್ತೆ, ಸಮಟೈಮ್ಸ್ $5 ಇರುತ್ತೆ. ಎಷ್ಟೇ ಇದ್ರೂ ನಾವು ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಬಾಕ್ಸ್ ಅಥವಾ 2 ದಿನಕ್ಕೆ ಒಂದು ಬಾಕ್ಸ್ ತಂದೇ ತರ್ತೀವಿ. ಆ್ಯಂಡ್ ಮಿಕ್ಕಿದ ಫ್ರೂಟ್ಸ್ಗಳು ಅಷ್ಟೇ ಕಾಸ್ಟ್ಲಿ ಇದ್ರೂ ನಾವು ಸ್ವಲ್ಪ ಜಾಸ್ತಿ ಬೈ ಮಾಡ್ತೀವಿ. ಆ್ಯಂಡ್ ಫುಡ್ಡಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗಲ್ಲ. ಈ ಸಮ್ ಫುಡ್ಸ್ ಆರ್ ವೆರಿ ಹೈ ಕಾಸ್ಟ್. ಅಂದರೆ ಇವಾಗ ಕೆಲವು ಇಂಡಿಯಾ ಕಂಪೇರ್ ಮಾಡಿದ್ರೆ ಈ ಕ್ಯಾಪ್ಸಿಕಮ್ ತಗೊಳ್ಳಿ, ಕ್ಯಾಪ್ಸಿಕಮ್ ಇಲ್ಲಿ ಯಾವಾಗೂ ಕಾಸ್ಟ್ಲಿನೇ ಇರುತ್ತೆ. ಬೀನ್ಸ್ ಯಾವಾಗಲೂ ಕಾಸ್ಟ್ಲಿನೇ ಇರುತ್ತೆ. $8 $9 ಪರ್ kg, ಅಂದರೆ ಒಂದು $500 ಒಂದು kg ಇರುತ್ತೆ. ಟೊಮೆಟೋಸು ಅಷ್ಟೇ ತುಂಬ ಯಾವಾಗೂ ಕಾಸ್ಟ್ಲಿನೇ ಇರುತ್ತೆ. ಸೊ ನಾವು ಅದನ್ನು ಲೆಕ್ಕ ಹಾಕಕ್ಕೆ ಹೋಗಲ್ಲ, ಇಷ್ಟು ಜಾಸ್ತಿ ಇಷ್ಟು ಕಮ್ಮಿ ಅಂತ ಹೇಳ್ಬಿಟ್ಟು ನಮ್ಗೆ ಏನು ಬೇಕೋ ಏನು ತಿನ್ಬೇಕು ಅನ್ಸುತ್ತೋ ತೊಗೊಂಡು ಬರ್ತೀವಿ. ಹಾಗಾಗಿ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ನೀವು ಕಂಪ್ಲೀಟಾಗಿ ಕೆಲವೊಬ್ರು ಹೆಂಗೆ ಅಂದರೆ ಜಸ್ಟ್ ಬ್ರೆಡ್ ತಿನ್ಕೊಂಡೇ ಇರ್ತಾರೆ. ಏನಕ್ಕೆ ಅಂದರೆ ದುಡ್ಡು ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬ್ರೆಡ್ ತಿನ್ಕೊಂಡೇ ಇದ್ದು ಸೇವ್ ಮಾಡ್ತೀನಿ ಅಂದರೆ $300-400 ಮಾಡ್ಬೋದು, $500 ಮಾಡ್ಬೋದು. ಸೊ ಒಂದು ಆವ್ರೇಜಲ್ಲಿ $1,000 to $1,500 ಖರ್ಚಾಗುತ್ತೆ. ಇನ್ನು ಟ್ರಾವೆಲ್ ಅಂತ ಬಂದರೆ ಆಫೀಸ್ಗೆ ಹೋಗೋರು ಅಥವಾ ಈ ಥರ ಟ್ರಾವೆಲ್ ಹೋಗಬೇಕು ಅಂತಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ತೀವಿ ಅಂದರೆ ಮ್ಯಾಕ್ಸಿಮಮ್ $50 ಪರ್ ಪರ್ಸನ್. ಅದ್ರ ಮೇಲೆ ನಿಮಗೆ $1 ಖರ್ಚಾಗಲ್ಲ, $1 ಖರ್ಚಾಗಲ್ಲ. ಸೊ $50 ಪರ್ ಪರ್ಸನ್. ಇಬ್ಬರೇನಾದರೂ ಮನೆಯಲ್ಲಿ ವರ್ಕ್ ಮಾಡೋರಿದ್ರು ಅಂದರೆ ಅದು ಅಗೇನ್ ನಮ್ದು ಹೇಳಬೇಕು ಅಂದರೆ ನಾನು ಒಬ್ಬಳೇ ಟ್ರೈನಲ್ಲಿ ಹೋಗೋದು. ಅದೊಂದು ಸ್ಟೇಷನ್ ಹತ್ರನೇ ಆಫೀಸ್ ಇದೆ. ಸೊ ಅವರು ಟ್ರೈನ್ಗೆ ವೀಕಲ್ಲಿ ಏನು ಖರ್ಚು ಮಾಡೋದಿಲ್ಲ. ಸೊ $50 ಪರ್ ಪರ್ಸನ್. ಇನ್ನು ಕಾರ್ ಇತ್ತು ಅಂತ ಹೇಳಿದ್ರೆ ಕಾರ್ ಇಲ್ಲಿ ಪೆಟ್ರೋಲ್ ಎಲ್ಲ ತುಂಬ ಕಮ್ಮಿ ರೇಟ್ ಇದೆ ಆಯಿತಾ. ಆಲ್ಮೋಸ್ಟ್ ಇಂಡಿಯಾ ಪ್ರೈಸನೇ ಇದೆ. ಪೆಟ್ರೋಲ್ ಅಂತ ಹೇಳಿದ್ರೆ ತುಂಬ ಕಮ್ಮಿ ಕಾರ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ. ಆದರೆ ಎಲ್ಲ ನಾನು ಕೆಲವೊಂದು ಪ್ಲೇಸಸ್ಗೆ ಹೋದರೆ ಪಾರ್ಕಿಂಗ್ ಸ್ವಲ್ಪ ಸಿಕ್ಕದ್ ಕಷ್ಟ. ಹಾಗಾಗಿ ಸಿಟಿ ಒಳಗಡೆ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೇ ಪ್ರಿಫರ್ ಮಾಡ್ತಾರೆ. ಕೆಲವೊಂದು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಸ್ಟೇಷನ್ವರೆಗೂ ಕಾರ್ನ ತೊಗೊಂಡು ಬಂದು ಪಾರ್ಕ್ ಮಾಡ್ತಾರೆ. ಟ್ರೈನಲ್ಲಿ ಓಡಾಡಿದ್ರೆ ಟ್ರೈನ್ ಟಿಕೆಟ್ ಏನಾದರೂ ನಾವು ಅವತ್ತಿನ ದಿನ ಯೂಸ್ ಮಾಡಿದ್ರೆ ಅವ್ರಿಗೆ ಅದು ಪಾರ್ಕಿಂಗ್ ಫ್ರೀ ಇರುತ್ತೆ ಸಾಯಂಕಾಲದವರೆಗೂ. ಕೆಲವೊಂದು ಸ್ಟೇಷನಲ್ಲಿ ಮಾತ್ರ. ನಾನಿರುವಂಥ ಪ್ಲೇಸಲ್ಲಿ ಆ ಥರ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ, ಪಾರ್ಕಿಂಗ್ ಇಲ್ಲೇ ಇಲ್ಲ. ಓಕೆ, ಖರ್ಚು ಎಷ್ಟು ಅಂತ ಹೇಳಿದ್ರೆ ಪೆಟ್ರೋಲ್ ಅಗೇನ್ ನಿಮ್ಮ ಯೂಸೇಜ್ ಮೇಲೆ ಹೋಗುತ್ತೆ. ಒಂದು $50 to $100 ಅಲ್ಲಿ ಆರಾಮಾಗಿ ಮುಗಿಸ್ಕೊಂಡ್ಬಿಡ್ಬೋದು. ಅದು ಬಿಟ್ಟು ಇಲ್ಲಿ ಇಯರ್ಲಿ ರೀ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ ಕಾರ್ನ. ಸೊ ರಿಜಿಸ್ಟ್ರೇಷನ್, ಇನ್ಶೂರೆನ್ಸ್, ಸರ್ವಿಸ್ ಎಲ್ಲ ಹೋಗಿ ಒಂದು $3,000 to $3,500 ಖರ್ಚಾಗುತ್ತೆ ಒಂದು ಕಾರ್ಗೆ. ಕಾರ್ ಯೂಸ್ಗಿಂತ ಸ್ವಲ್ಪ ಇವೇ ಎಕ್ಸ್ಟ್ರಾ ಖರ್ಚುಗಳೇ ಜಾಸ್ತಿ. ಆ್ಯಂಡ್ ಇನ್ನು ಸ್ಕೂಲ್ ಫೀಸ್ ಅಂತ ಬಂದರೆ ಕ್ವಾರ್ಟರ್ಲಿ ಇಲ್ಲಿ 3 months ಲೆಕ್ಕ. 3 months ಗೌರ್ಮೆಂಟ್ ಸ್ಕೂಲ್ದು ಫೀಸ್ ಯಾವ ಥರ ಇದೆ ಅಂದರೆ $1,500 ಇದೆ. ಇನ್ನು ನೀವು ಪ್ರೈವೇಟ್ ಅಂತಂದರೆ ತುಂಬ ಕಾಸ್ಟ್ಲಿ ಇದೆ. 26,000 30,000 ಆ ಥರ ಪರ್ ಇಯರ್. ಸೊ ಇದು 1,500 ಬಂದು ಸ್ಕೂಲ್ ಫೀಸ್. ಈ ಏನಂತಾರೆ ನಾವು ವೀಸಾನಲ್ಲಿ ಇರೋದ್ರಿಂದ ನಮಗೆ ಈ ಫೀಸ್ ಇದೆ. ಇಲ್ಲಿ PR ಇತ್ತು ಅಂತಂದರೆ PR ಇರೋರಿಗೆ ತುಂಬ ಕಮ್ಮಿ ಇರುತ್ತೆ. ಸಿಟಿಸನ್ಗಂತೂ ಏನು ಖರ್ಚಿರೋದಿಲ್ಲ. ಸೊ ಇನ್ನು ಅದೇ ತಿಂಗಳಿಗೆ ಡಿವೈಡ್ ಮಾಡಿದ್ರೆ ಒಂದು $500 ಅಂತ ನಾವು ಡಿವೈಡ್ ಮಾಡ್ಕೋಬಹುದು. ಇನ್ನು ಡೇ ಕೇರ್, ಇನ್ನು ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಸ್ಕೂಲ್ ಆದ್ಮೇಲೆ ಆಫ್ಟರ್ ಸ್ಕೂಲ್ ಅಂತ ಇರುತ್ತೆ. ಅದನ್ನ ಟಾಸ್ಕ್ ಅಂತ ಕರೀತಾರೆ. ಇವಳು ಸ್ಕೂಲಲ್ಲಿ ಟಾಸ್ಕ್ ಅಂತ ಕರೀತಾರೆ, ಅದನ್ನ ಆಕ್ಚುಲಿ ಆಫ್ಟರ್ ಸ್ಕೂಲ್ ಅಂತಾರೆ ಡೇ ಕೇರ್ನ. ಸೊ ಆ ಡೇ ಕೇರ್ ಬಂದು $30 to $35 ಆಗುತ್ತೆ. ಯಾಕಂದ್ರೆ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಅದು ಸ್ಕೂಲ್ ಅವ್ರದ್ದು ಇರಲ್ಲ, ಪ್ರೈವೇಟ್ ಅವ್ರು ನಡೆಸ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ CU ಹೋಗ್ತಾರೆ ಸ್ಕೂಲ್ಗೆ $30. ಬಟ್ ಇಲ್ಲಿ ನಾವು ಮನೆ ಚೇಂಜ್ ಮಾಡಿದ್ಮೇಲೆ ಅವ್ರ ಸ್ಕೂಲ್ನ ಚೇಂಜ್ ಮಾಡಿರಲಿಲ್ಲ. ಇಲ್ಲಿರೋಂಥ ಇನ್ನೊಂದು ಸ್ಕೂಲ್ಗೆ ಹೋಗಿ ಚೆಕ್ ಮಾಡ್ಕೊಂಬಂದ್ರೆ ಅಲ್ಲಿ $35 ಅಂತ ಹೇಳ್ತಾ ಇದ್ದಾರೆ. ಇವಳು ಇರೋಂಥ ಸ್ಕೂಲಲ್ಲಿ $30. ಸೊ ನೀವು ಎಷ್ಟು ದಿನ ಕಳಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು $30 to $35 ಪರ್ ಡೇ ಒಂದು ದಿನಕ್ಕೆ. ಆ್ಯಂಡ್ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಆಫ್ಟರ್ ಸ್ಕೂಲಲ್ಲಿ ಈ ಡೇ ಕೇರಲ್ಲಿ ಸೀಟ್ ಸಿಕ್ಕದೇ ಕಷ್ಟ. ಎಷ್ಟೊಂದು ಜನ 8 monthsವರೆಗೂ ವೇಟ್ ಮಾಡ್ತಾರೆ. ಆ್ಯಂಡ್ ರೆಗ್ಯುಲರ್ ಆಗಿ ಕಳ್ಸೋರ್ಗೆ ಈಗ ನಾವು ಈ ವಾರದಲ್ಲಿ CU 3 ದಿನ ಹೋಗ್ತಾಳೆ. ಹೆಂಗಂದ್ರೆ ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ಫಾರ್ ಶೋರ್ 3 ದಿನ ಹೋಗ್ತಾಳೆ. ಹಾಗಾಗಿ ಜಾಸ್ತಿ ಕಂಟಿನ್ಯೂಸ್ ಆಗಿ ಒಂದೇ ರೂಟೀನ್ ಇರೋರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಯಾವಾಗೋ ಒಂದ್ಸಲ ಹೋಗ್ತೀವಿ, ಯಾವಾಗೋ ಒಂದ್ಸಲ ಕಳಿಸ್ತೀವಿ, ಯಾವಾಗ ಒಂದ್ಸಲ ಕಳಿಸಲ್ಲ ಅಂತ ಹೇಳಿದ್ರೆ ಆ ದಿನಗಳಲ್ಲಿ ಸಿಗಲ್ಲ. ಮತ್ತೆ ಇನ್ನು ಮೆಡಿಕಲ್ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿನೇ ಇದೆ.
ತುಂಬ ಕಾಸ್ಟ್ಲಿ ಇದೆ. ತುಂಬ ಜನ ಕೇಳಿದ್ರಿ ಮೆಡಿಕಲ್ ಇಲ್ಲಿ ಯಾವ ಥರ ಇದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಸಾರಿ, ಕಾಲ್ ಬಂತು, ಹಾಗಾಗಿ ನಾನು ವಿಡಿಯೋನ ಪಾಸ್ ಮಾಡಿದೆ. ಮೆಡಿಕಲ್ ಎಕ್ಸ್ಪೆನ್ಸಸ್ ಆವಾಗಲೇ ಹೇಳ್ತಾ ಇದ್ದಿದ್ದು ಏನಂದರೆ, ಮೆಡಿಕಲ್ ಎಕ್ಸ್ಪೆನ್ಸಸ್ಸು $250 to $300 ಏನಂತಾರೆ ಇನ್ಶೂರೆನ್ಸ್ ಸಿಗುತ್ತೆ. ಫುಲ್ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಕಂಪನಿಯಿಂದ ಇನ್ಶೂರೆನ್ಸ್ ಬಂದ್ಬಿಟ್ಟು ಇಷ್ಟೇ ಕಟ್ ಆಗೋದು. ಇನ್ನು ಪ್ರೈವೇಟ್ ತೊಗೊಂತಿನಂದ್ರೂ ಅಷ್ಟೇ ಇರುತ್ತೆ, ಆಲ್ಮೋಸ್ಟ್ ಇದೇ ಥರ ಇರುತ್ತೆ. $250 to $300. ನೀವು ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ತುಂಬ ತುಂಬ ಕಾಸ್ಟ್ಲಿ ಆಗುತ್ತೆ. ನಾನು ಮೊನ್ನೆ ಒಂದು ಏನಂತಾರೆ ಏನು ಡೆಂಟಿಸ್ಟ್ ಹತ್ರ ತೋರಿಸಿದಾಗ, ಸ್ಪೆಷಲಿಸ್ಟ್ ಹತ್ರ, ಜಸ್ಟ್ ಅವ್ರು ಚೆಕ್ ಮಾಡಿದಷ್ಟೇ, ಏನು ಟ್ರೀಟ್ ಮಾಡಿಲ್ಲ. ಚೆಕ್ ಮಾಡಿ ಏನೇನು ಪ್ರಾಬ್ಲಮ್ ಇದೆ, ಎಷ್ಟು ಖರ್ಚಾಗುತ್ತೆ ಆ ಟ್ರೀಟ್ಮೆಂಟ್ಗೆ ಅಂತ ಹೇಳೋದಕ್ಕೆ $500 ತೊಗೊಂಡಿದ್ದಾರೆ. ಅಂದರೆ ಒಂದು 25,000 ಅನ್ಕೊಳ್ಳಿ. ಸೊ ಅಷ್ಟು ಖರ್ಚಾಗುತ್ತೆ. ಇವಾಗ ನನ್ನ ಇನ್ಶೂರೆನ್ಸ್ ಇದ್ದಿದ್ದರಿಂದ 90% ನನಗೆ ರಿಕವರ್ ಆಯಿತು. 10% ಏನು ನನ್ನ ಕಡೆಯಿಂದ ಕೊಡಬೇಕಿತ್ತು. ನನ್ನ ಇನ್ಶೂರೆನ್ಸ್ ಆ ಥರ ಇದೆ. ಬಟ್ ಬೇರೆ ಕಡೆ ಈ ಪ್ರೈವೇಟು ಮತ್ತು ಇಲ್ಲಿರೋರೆಲ್ಲ ಹೇಗೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ರಿಕವರ್ ಆಗುತ್ತೆ. ಆ್ಯಂಡ್ ಎಲ್ಲನೂ ರಿಕವರ್ ಆಗಲ್ಲ ಅದರಲ್ಲಿ. ಕೆಲವೊಂದು ಈ ಏನಂತಾರೆ ಡೆಂಟಿಸ್ಟ್ ರಿಲೇಟೆಡ್ ಅದೆಲ್ಲ ರಿಕವರ್ ಆಗಲ್ಲ ಅದರಲ್ಲಿ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಇವ್ರು ಕಾರ್ಡ್ ಕೊಟ್ಟರು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಅವರು ಜಸ್ಟ್ ಕಾರ್ಡ್ ನಂಬರ್ ಮೇಲೇ ಟ್ರೀಟ್ ಮಾಡ್ತಾರೆ, ಎಕ್ಸ್ಟ್ರಾ ಏನು ಚಾರ್ಜ್ ಮಾಡೋದಿಲ್ಲ. ಬಟ್ ಅಗೇನ್ ಹೇಳಿದಾಗೆ ಕೆಲವೊಂದಿಷ್ಟು ಮಾತ್ರನೇ ಅಪ್ಲಿಕೇಬಲ್ ಇರುತ್ತೆ, ಕೆಲವೊಂದಿಷ್ಟು ಅಪ್ಲಿಕೇಬಲ್ ಇರೋದಿಲ್ಲ. ಇನ್ನು ಇದಿಷ್ಟು ಟೋಟಲ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಇದಿಷ್ಟೇ. ಆಗಲೇ ಹೇಳಿದಾಗ ಇನ್ನೊಂದು ಗ್ರಾಸರೀಸ್ ನಾನು ಹೇಳ್ಬೇಕಾದ್ರೆ $1,000 ಏನು ಖರ್ಚಾಗುತ್ತೆ. ಬರೀ ಅದಷ್ಟೆಲ್ಲ ವೀಕೆಂಡ್ಸಲ್ಲಿ ನಾವೇನಾದರೂ ಹೊರಗಡೆ ಏನನ್ನ ತಿನ್ನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಎವ್ರಿ ವೀಕ್ ನಾವು ಹೋದ್ರೂ ಅಂದರೆ ಎವ್ರಿ ವೀಕಲ್ಲಿ ಸ್ಯಾಟರ್ಡೆ ಸಂಡೇ 2 ದಿನ ಖಂಡಿತ ಯಾರೂ ಹೋಗೋದಿಲ್ಲ. ನಾವು ಹೋದ್ರೂ ಒಂದು ರೆಸ್ಟೋರೆಂಟ್ಗೆ ಹೋದರೆ, ಒಂದು ಬೇಸಿಕ್ ಒಂದು ಚೆನ್ನಾಗಿರೋಂಥ ರೆಸ್ಟೋರೆಂಟ್ಗೆ ಹೋದರೆ $60 to $70 ಇಬ್ರು ಆರಾಮಾಗಿ ತಿಂತೀವಿ. ಸಮ್ಟೈಮ್ಸ್ $80 ಆಗುತ್ತೆ. ಪರ್ ವೀಕ್ 100 ಅಂತ ಇಟ್ಕೊಂಡ್ರೆ $500. ಇದೆಲ್ಲ ಟೋಟಲ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಒಂದು $2,200 ಅಂದರೆ $1,1,4 ಲಕ್ಷದಿಂದ ಹಿಡಿದು $3,000 ಅಂತ ಅನ್ಕೊಳ್ಳಿ. ಒಂದು 1.5 ಲಕ್ಷ ಅಥವಾ $1,60,000 ಇದು ಬರೀ ಖರ್ಚು ಇಷ್ಟಿದೆ. ಇದು ರೆಂಟ್ ಬಿಟ್ಟು ಒಂದು $2,200 ಅಥವಾ $2,300 ಮಿನಿಮಮ್ ಇಂದ $3,000 ಒಳಗಡೆ ರೆಂಟ್ ಬಿಟ್ಟು ಖರ್ಚಾಗುತ್ತೆ. ಇನ್ನು ಮಿಕ್ಕಿದ ರೆಂಟ್ ನೀವು ಆ್ಯಡ್ ಮಾಡ್ಕೋಬಹುದು ಎಷ್ಟಾಗುತ್ತೆ ಅಂತ. ಆ್ಯಂಡ್ ಇದು ನಾಟ್ ನೆಸೆಸರಿ ಎಲ್ಲರಿಗೂ ಇಷ್ಟೇ ಖರ್ಚಾಗಬೇಕು ಅಂತ. ಇದ್ರ ಮೇಲೆ ಆಗಲೇ ಹೇಳಿದಾಗ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಯು ಕ್ಯಾನ್ ಸ್ಟಿಲ್ ಕಟ್ ಡೌನ್. ಸಮ್ಟೈಮ್ಸ್ ನಮಗೆ ಓವರ್ ಆಲ್ 4,000 to 4,500 ಒಳಗಡೆನೂ ಮುಗಿದ್ಬಿಟ್ಟಿರುತ್ತೆ. ಏನಕ್ಕೆ ಅಂದರೆ ಸಮಟೈಮ್ಸ್ ನಾವೆಲ್ಲೂ ಹೊರಗಡೆ ಹೋಗೋದೇ ಇಲ್ಲ. ಚಳಿಗಾಲದಲ್ಲಿ, ಸ್ಪೆಷಲಿ ಚಳಿಗಾಲದಲ್ಲಿ ಇದ್ದಾಗ ನಾವು ಹೊರಗಡೆ ಹೋಗೋದೇ ಇಲ್ಲ, ಹೋಗೋಕ್ಕೆ ಮನಸ್ಸಾಗಲ್ಲ. ಇನ್ನು ಜಾಸ್ತಿ ಬಿಸಿಲಿದ್ದಾಗೂ ಹೋಗೋಕ್ಕಾಗಲ್ಲ. ಸೊ ಅದೇ ಹೇಳಿದಾಗೆ ಡಿಪೆಂಡ್ ಆಗುತ್ತೆ. ಅದು ಬಿಟ್ಟು ಮತ್ತೆ ಇನ್ನೇನಾರ ಟ್ರಿಪ್ ಗಿಪ್ಪಿಗೆ ಹೋಗ್ತೀವಿ ಅಂತಂದರೆ ಅದೆಲ್ಲ ಎಕ್ಸ್ಟ್ರಾ. ಸೊ ಅಷ್ಟೇ ಇಲ್ಲಿನ ಬೇಸಿಕ್ ಎಕ್ಸ್ಪೆನ್ಸಸ್ ಯಾವ ಥರ ಇರುತ್ತೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.